ಇನ್ನು ಬೆಳಗಾವಿಯಲ್ಲಿ ಆರ್ಎಸ್ಎಸ್ ಮೀಟಿಂಗ್ ಬಗ್ಗೆ ಬಿಕೆ ಹರಿಪ್ರಸಾದ್ ಅವರು ವ್ಯಂಗ್ಯವಾಡಿದ್ದಾರೆ. ಅವರು ಮೀಟಿಂಗ್ ಮಾಡಿದ ಮೇಲೆ ಏನಾದರೂ ಅನಾಹುತ ಆಗೇ ಆಗಿದೆ. ಕಲಬುರ್ಗಿ ಗೌರಿ ಲಂಕೇಶ್ ಅಂತವರ ಹತ್ಯೆಯಾಗಿತ್ತು. ಅದಕ್ಕೆ ಈ ಸಭೆ ಬಳಿಕ ಏನಾಗುತ್ತೆ ಅಂತ ನೋಡಬೇಕು ಅಂತ ಬಿಕೆ ಹರಿಪ್ರಸಾದ್ ಅವರು ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ. ಆರ್ಎಸ್ಎಸ್ ಬೆಳಗಾವಿಯಲ್ಲಿ ಮೀಟಿಂಗ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಅವರು ಮಾಡಿದ್ರು ಇದೇ ಥರ ಮೀಟಿಂಗು. ಅವಾಗ ಕಲಬುರ್ಗಿ ಗೌರಿ ಲಂಕೇಶ್ ಅವರ ಹತ್ಯೆಯಾಗಿತ್ತು. ಈಗಲೂ ಅದೇ ಥರ ಮೀಟಿಂಗ್ ಮಾಡಿದ್ದಾರೆ, ಏನಾಗುತ್ತೋ ನೋಡಬೇಕು ಅಂತ ಹೇಳಿದ್ದಾರೆ. ಮೊದಲು ಅವರ ಸಭೆ ಆಗಲಿ, ಆಮೇಲೆ ಏನಾದರೂ ಆದರೆ ಮಾತಾಡ್ತೀನಿ. ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಓಕೆ, ಈಗ ಆರ್ಎಸ್ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಮಾತನಾಡಿದ್ದಾರೆ. ಅಂದರೆ ಆರ್ಎಸ್ಎಸ್ನವರು ಮೀಟಿಂಗ್ ಮಾಡಿದ್ರೆ ಏನಾದರೂ ಒಂದು ಅನಾಹುತ ಆಗುತ್ತೆ, ಕಾನೂನು ಸುವ್ಯವಸ್ಥೆ ಪ್ರಶ್ನಿಸುವ ರೀತಿಯಾದಂತಹ ಘಟನೆಗಳು ನಡೆಯುತ್ತೆ. ಬೆಳಗಾವಿಯಲ್ಲೂ ಸಹ ಈಗ ಸಭೆ ಇದೆ, ಸೊ ನೋಡೋಣ, ಸಭೆ ಆದಮೇಲೆ ನಾನು ಮಾತಾಡ್ತೀನಿ ಅಂತ ಬಿಕೆ ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಇದು ಸಹಜವಾಗಿ ಆರ್ಎಸ್ಎಸ್ ಮತ್ತು ಬಿಜೆಪಿ ನಾಯಕರನ್ನು ಖಂಡಿತವಾಗ್ಲೂ ಕೆರಳಿಸುತ್ತೆ. ಯಾಕೆಂದರೆ ಒಂದೆರಡು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಈ ಹಿಂದೆ ಇಬ್ಬರು ವಿಚಾರವಾದಿಗಳು, ಚಿಂತಕರ ಹತ್ಯೆಯ ವಿಚಾರ ಏನಿದೆ ಅದನ್ನು ಬಿಕೆ ಹರಿಪ್ರಸಾದ್ ಅವರು ಇದರ ಜೊತೆಗೆ ತಳುಕು ಹಾಕಿ ಮಾತನಾಡಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರ ಈ ವಿಚಾರ ಇದೆಯಲ್ಲ, ಇದು ಬಹುಶಃ ವಿವಾದದ ಸ್ವರೂಪ ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಬರೀ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರಬಹುದು ಅಥವಾ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಬಹುದು. ಸೊ ಈ ರೀತಿಯಾದಂಥ ಆರೋಪಗಳು ಮಾಡಿದರೆ ಅದನ್ನು ಆರ್ಎಸ್ಎಸ್ನವ್ರು ಕೇಳಿಸ್ಕೊಂಡೇ ಬಂದಿದ್ದಾರೆ ಬಿಡಿ ಸುಮಾರು ದಿನಗಳಿಂದ. ಆದರೆ ಈಗ ಈ ನಮ್ಮ ರಾಜ್ಯದಲ್ಲಾದಂಥ ಎರಡು ಭೀಕರ ಹತ್ಯೆ ಏನಿದೆ, ಆ ಹತ್ಯೆಗೆ ಸಂಬಂಧಪಟ್ಟಂತೆ ಅದನ್ನು ತಗೊಂಡು ಬಂದು RSS ಜೊತೆಗೆ ತಳುಕು ಹಾಕಿ ಮಾತನಾಡಿರ್ತಕ್ಕಂಥದ್ದಿದೆಯಲ್ಲ, ಇದನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ RSSನ ನಾಯಕರು, BJP ನಾಯಕರು ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನುವಂಥದ್ದು ಬಹುಶಃ ಕಾದು ನೋಡಬೇಕಾಗಿದೆ. ಆದರೆ ಸಹಜವಾಗಿ BK ಹರಿಪ್ರಸಾದ್ ಅವರು ಬಹಳ ಶಾರ್ಪಾಗಿ ಮಾತನಾಡುವಂಥವ್ರು. ಸೊ ಅದೇ ರೀತಿಯಾಗಿ ಈ ವಿಚಾರದಲ್ಲೂ ಮಾತನಾಡಿದ್ದಾರೆ. ಆಮೇಲೆ ಯಾಕೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ. ಅದು ಅವ್ರ ಸಭೆ ಆದ ನಂತರ ಏನಾದರೂ ವಿಚಾರ ಬಂದರೆ ಅದಕ್ಕೆ ಉತ್ತರ ಕೊಡೋಣ. ಯಾಕಂದರೆ ಅವ್ರು ಯಾವಾಗಲೂ ಮೀಟಿಂಗ್ ಆದಾಗ ಕೆಲವೆಲ್ಲ ಆಗುತ್ತೆ. ದಬೋಲ್ಕರ್ರು, ಪನ್ಸಾರೆ, ಕಲಬುರ್ಗಿ ಅವರು ಗೌರಿ ಲಂಕೇಶ್ನ ಹತ್ಯೆ ಆಗೋಕ್ಕಿಂತ ಮೊದಲು ಸಹ ಈ ಥರ ಮೀಟಿಂಗ್ಗಳು ನಡೆದಿತ್ತು. ಈಗಲೂ ಸಹ ಮೀಟಿಂಗ್ ನಡೆಯುತ್ತೆ. ಮುಂದೆ ಭವಿಷ್ಯದಲ್ಲಿ ಏನೇನು ಅನಾಹುತಗಳು ತೊಂದರೆಗಳಾಗುತ್ತೆ ಅನ್ನೋದನ್ನು ನೋಡಿ ಆಮೇಲೆ ಟಿಪ್ಪಣಿ ಕೊಡೋಣ. ಏನಾದರೂ ಹಾಗೇ ಆಗಿದೆ. ಅವ್ರ ಮೀಟಿಂಗ್ಗಳು ಆದ ತಕ್ಷಣ ನೀವು ಇತಿಹಾಸವು ನೋಡ್ಕೊಂಡು ಬನ್ನಿ. ಮೀಟಿಂಗ್ ಮಾಡಿದ್ಮೇಲೆ ಏನಾದರೂ ಮಾಡಿದ್ದಾರೆ. ಅವರು ಬೆಳಗಾಮಲ್ಲಿ ಓಕೆ, ಸೊ ಡೈರೆಕ್ಟಾಗಿ ಹೇಳ್ಬಿಡ್ಬೋದು ವೀಕ್ಷಕರೇ. ಈಗ BK ಹರಿಪ್ರಸಾದ್ ಅವರ ಈ ಒಂದು ಬೈಟ್ ಪ್ಲೇ ಆದಮೇಲೆ ನಾವು ಡೈರೆಕ್ಟಾಗಿ ಹೇಳ್ಬೋದು. ಅಂದರೆ BK ಹರಿಪ್ರಸಾದ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಹಿಂದೆ ಇದೇ ರೀತಿಯಾಗಿ RSSನವರು ಮೀಟಿಂಗ್ ಮಾಡಿದ ಮೇಲೆ ಒಂದಷ್ಟು ಜನರ ಹತ್ಯೆ ಆಯಿತು, ನೆಕ್ಸ್ಟು ಅದೇ ರೀತಿಯಾಗಿ ಆಗಬಹುದು ಅಂತ ಡೈರೆಕ್ಟಾಗಿ ಹೇಳ್ತಿದ್ರು. ಇಂಡೈರೆಕ್ಟ್ ಟಾಕ್ ಏನಿಲ್ಲ ಅದರಲ್ಲಿ, ಕೇಳಿಸ್ಕೊತಾ ಇದ್ರೆ ಹಂಗೆ ಅನ್ನಿಸ್ತಾ ಇದೆ. ಸೊ RSSನವರು ಮೀಟಿಂಗ್ ಏನಾದರೂ ಮಾಡಿದ್ರೆ ಮುಂದೆ ಯಾರಿಗಾದರೂ ಪ್ರಾಣಕ್ಕೆ ಸಂಚಕಾರ ಬರಬಹುದು ಅನ್ನುವ ದಾಟಿಯಲ್ಲಿ ಮಾತನಾಡಿದ್ದಾರೆ. ಸೊ ಇದು ಹೆಂಗೆ ರಿಸೀವ್ ಆಗುತ್ತೆ, ಯಾವ ರೀತಿಯಾಗಿ ಇದಕ್ಕೆ ರಿಯಾಕ್ಷನ್ಸ್ ವ್ಯಕ್ತವಾಗುತ್ತೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಆಮೇಲೆ ಯಾಕೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ. ಅದು ಅವ್ರ ಸಭೆ ಆದ ನಂತರ ಏನಾದರೂ ವಿಚಾರ ಬಂದರೆ ಅದಕ್ಕೆ ಉತ್ತರ ಕೊಡೋಣ. ಯಾಕಂದರೆ ಅವ್ರು ಯಾವಾಗಲೂ ಮೀಟಿಂಗ್ ಆದಾಗ ಕೆಲವೆಲ್ಲ ಆಗುತ್ತೆ. ದಬೋಲ್ಕರ್ರು, ಪನ್ಸಾರೆ, ಕಲಬುರ್ಗಿ ಅವರು ಗೌರಿ ಲಂಕೇಶ್ನ ಹತ್ಯೆ ಆಗೋಕ್ಕಿಂತ ಮೊದಲು ಸಹ ಈ ಥರ ಮೀಟಿಂಗ್ಗಳು ನಡೆದಿತ್ತು. ಈಗಲೂ ಸಹ ಮೀಟಿಂಗ್ ನಡೆಯುತ್ತೆ. ಮುಂದೆ ಭವಿಷ್ಯದಲ್ಲಿ ಏನೇನು ಅನಾಹುತಗಳು ತೊಂದರೆಗಳಾಗುತ್ತೆ ಅನ್ನೋದನ್ನು ನೋಡಿ ಆಮೇಲೆ ಟಿಪ್ಪಣಿ ಕೊಡೋಣ. ಏನಾದರೂ ಹಾಗೇ ಆಗಿದೆ. ಅವ್ರ ಮೀಟಿಂಗ್ಗಳು ಆದ ತಕ್ಷಣ ನೀವು ಇತಿಹಾಸವು ನೋಡ್ಕೊಂಡು ಬನ್ನಿ. ಮೀಟಿಂಗ್ ಮಾಡಿದ್ಮೇಲೆ ಏನಾದರೂ ಮಾಡಿದ್ದಾರೆ. ಅವರು ಬೆಳಗಾಮಲ್ಲಿ ಯಾಕೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ. ಅದು ಅವ್ರ ಸಭೆ ಆದ ನಂತರ ಏನಾದರೂ ವಿಚಾರ ಬಂದರೆ ಅದಕ್ಕೆ ಉತ್ತರ ಕೊಡೋಣ. ಯಾಕಂದರೆ ಅವ್ರು ಯಾವಾಗಲೂ ಮೀಟಿಂಗ್ ಆದಾಗ ಕೆಲವೆಲ್ಲ ಆಗುತ್ತೆ. ದಬೋಲ್ಕರ್ರು, ಪನ್ಸಾರೆ, ಕಲಬುರ್ಗಿ ಅವರು ಗೌರಿ ಲಂಕೇಶ್ನ ಹತ್ಯೆ ಆಗೋಕ್ಕಿಂತ ಮೊದಲು ಸಹ ಈ ಥರ ಮೀಟಿಂಗ್ಗಳು ನಡೆದಿತ್ತು. ಈಗಲೂ ಸಹ ಮೀಟಿಂಗ್ ನಡೆಯುತ್ತೆ. ಮುಂದೆ ಭವಿಷ್ಯದಲ್ಲಿ ಏನೇನು ಅನಾಹುತಗಳು ತೊಂದರೆಗಳಾಗುತ್ತೆ ಅನ್ನೋದನ್ನು ನೋಡಿ ಆಮೇಲೆ ಟಿಪ್ಪಣಿ ಕೊಡೋಣ. ಏನಾದರೂ ಹಾಗೇ ಆಗಿದೆ. ಅವ್ರ ಮೀಟಿಂಗ್ಗಳು ಆದ ತಕ್ಷಣ ನೀವು ಇತಿಹಾಸವು ನೋಡ್ಕೊಂಡು ಬನ್ನಿ. ಮೀಟಿಂಗ್ ಮಾಡಿದ್ಮೇಲೆ